ಗಂಗಾಧರ್ ಸರ್, ಈ ನಂಬರ್ಸ್ ನಿಮಗೆ ಅನಿಸ್ತಾ ಇದೆ ಸರ್? ಇಲ್ಲ, ಇಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದೊಂದು ಸರ್ವೆಗಳಿದ್ದಾವೆ. ಓಕೆ, ನಾವು ಈ ಸರಿ ಅದನ್ನ ಭವಿಷ್ಯ ಅಂಥೇಳಿ ಅದನ್ನ ಪರಿಗಣಿಸಕ್ಕಾಗಲ್ಲ. ಆಗಲ್ಲ. ಓಕೆ, ಯಾಕೆ ಅಂತ ಎಕ್ಸಿಟ್ ಪೋಲ್ ಅಂತಲ್ಲ, ಇದುವರೆಗೆ ಬಂದಿರೋ ಯಾವುದೇ ಸರ್ವೆ ಕೂಡ ಓಕೆ, ಇವರು ಒಂದಂಕಿ ದಾಟಿಲ್ಲ. ಯಾವುದೇ ಸರ್ವೆ ಕೂಡ 20 ವರ್ಷದಿಂದ, ಇವತ್ತೆಲ್ಲ ಹೇಳ್ತಾ ಇರೋದು, ಓಕೆ. ಕಳೆದ 2 ನನಗೆ ದಶಕದಿಂದ ಕೇಳಿದಾರೆ ಮೇಡಮ್, ಹೇಳ್ತೀನಿ ನಾನು. ಈಗ ಇದು ಯಾವುದೇ ಆಯಿತು, ನಾವೇನಪ್ಪ ಅಂತಂದ್ರೆ ಒಂದು ಸಫಾಲಜಿಸ್ಟ್ ಆಯಿತು, ಇನ್ನೊಬ್ರು ಆಯಿತು ಹೇಳೋದೊಂದು ಕಾಮನ್ ಸೆನ್ಸ್ ಅಲ್ಟಿಮೇಟ್ಲಿ ಯೂಸ್ ಮಾಡ್ತಾರೆ ಅವರು. ಓಕೆ, ಕೆಲವೊಂದು ಸ್ಯಾಂಪಲ್ಸ್ ತೊಗೊಂಡ್ಬಿಟ್ಟು ಮತ್ತೆ ಹಿಸ್ಟ್ರಿ ಇರುತ್ತೆ, ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಹಿಸ್ಟ್ರಿ ಇರುತ್ತೆ. ಅದರಲ್ಲಿ ಸ್ವಲ್ಪ ಎಲ್ಲ ಒಂಥರ ಪರಿಣಿತರಾಗಿರ್ತಾರೆ, ನೋಡಿಕೊಂಡು ಇನ್ನೊಂದು ಮಾಡಿ ಅದು ಒಂದು ರಿಸ್ಕ್ ತೊಗೊಂಡು ಹೇಳ್ತಾರೆ ಅವರು, ಹಿಂಗಾಗ್ಬೋದು ಅಂತೇಳಿ. ಇಲ್ಲ ಅಂತೇನಿಲ್ಲ, ಅದು ಆಚೆನೂ ಆಗ್ಬೋದು, ಈಚೆನೂ ಆಗ್ಬೋದು. ಆದರೆ ಕೆಲವೊಂದು ಸರ್ತಿ ನೀವು ಹೇಳ್ದಂಗೆ ಅದು ಏನು ಪ್ರಿಡಿಕ್ಷನ್ ಇದೆ ಅದು ಉಲ್ಟಾ ಆಗಿದ್ದೂ ಇದೆ ಅಂತ. ಓಕೆ, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಅಂಡರ್ ಕರೆಂಟ್ ಅಂತ ಇರ್ತದೆ. ಅಂಡರ್ ಕರೆಂಟ್ ಲೆಕ್ಕದ ಮೇಲೆ ಹೇಳಿದ್ರಪ್ಪ ಅಂದ್ರೆ ಇಷ್ಟೆಲ್ಲ ನಾವು ಒಪ್ಕೊಳ್ಬೋದು. ಅಂಡರ್ ಕರೆಂಟ್ ಯಾವಾಗಿರ್ತದೆ ಅಂತ ಹೇಳಿದ್ರೆ ಪೋಲಿಂಗ್ ಜಾಸ್ತಿ ಆದಾಗ. ಕರೆಕ್ಟ್. ಪೋಲಿಂಗ್ ಜಾಸ್ತಿ ಆಗಿಲ್ಲ, ಅದು ಅಂಡರ್ ಕರೆಂಟ್ ಇಲ್ಲ ಅಂತ ಅರ್ಥ ಆಗ್ತದೆ. ಹೀಗಾಗಿ ನಾನು ಅದನ್ನ ಅನುಮಾನದಿಂದ ನೋಡಬೇಕಾಗುತ್ತೆ. ಫೈನ್. ಅಶೋಕ್, ಅಂಡರ್ ಕರೆಂಟ್ ಅಂಡ್ ಪೋಲಿಂಗ್ ಪರ್ಸೆಂಟೇಜ್, ನಾನು ಪೋಲಿಂಗ್ ಪರ್ಸೆಂಟೇಜ್ ಬಗ್ಗೆ ಕೇಳುವನಿದ್ದೆ. ಒಂದು ಎನ್ಮಾಸ್ ಆಗಿ ಒಂದು ದೇಶದಲ್ಲಿ ಒಬ್ಬ ನಾಯಕನನ್ನು ಆರಿಸಬೇಕು ಅಂದಾಗ ಮತಗಟ್ಟೆಗೆ ಬರುವಂಥ ಯಾವುದೇ ನಾಯಕ ಆಗಲಿ XYZ ಮತಗಟ್ಟೆಗೆ ಬರುವಂಥ ಜನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದು ಆಗಲಿಲ್ಲ ಈ ಬಾರಿ. ಅನೇಕ ಕಡೆ ದಿಗ್ಭ್ರಮೆ ಇದೇನಿದು ಇಷ್ಟು ಕಡಿಮೆ ಆಯಿತಾ, 50 ಬಂತು, 51, 52ಕ್ಕೆ ಬಂತು, 45ಕ್ಕೆ ಬಂತು ಅಂತ ಬಂದಾಗ ಒಂದು ದಿಗ್ಭ್ರಮೆ ಇತ್ತು. ಲಿಂಕ್ ಆಗುತ್ತಾ ಇದಕ್ಕೇನಾದರೂ? ನನಗೆ ಕೇಳಿದ್ರೆ ಈ ಸರ್ವೆ ಯಾವ ಬೇಸ್ ಮೇಲೆ ಮಾಡಿದ್ದಾರೆ, ಎಷ್ಟು ಜನ ಸ್ಯಾಂಪಲ್ ತೊಗೊಂಡಿದ್ದಾರೆ, ಓಕೆ, ಎಲೆಕ್ಷನ್ನು ರಿಸಲ್ಟ್ ಆದ ದಿನ ತೊಗೊಂಡಿದ್ದ ಅಥವಾ 6% ವೋಟರ್ ಇನ್ಕ್ರೀಸ್ ಆದ್ಮೇಲೆ ತೊಗೊಂಡ್ರ? ಓಕೆ, ಯಾಕಂದರೆ ವೋಟರ್ ದಿನ ವೋಟ್ ಬೇರೆ ಇತ್ತು, ಅದಾದ್ಮೇಲೆ 6% ಇನ್ಕ್ರೀಸ್ ಆಯಿತು. ಅದು ಹೆಂಗಾಯ್ತು ಗೊತ್ತಿಲ್ಲ. ಓಕೆ, ಯಾವಾಗ ತೊಗೊಂಡ್ರು ಅದು. ಇಡೀ ದೇಶದ ಜನತೆ ಇವತ್ತು ಅವರು ಬಂದು ಓಟೇ ಆಗ್ತಾ ಇಲ್ಲ ಅಂತ. ಇಂಡಿಯಾ ನ್ಯೂಸ್ NDAಗೆ 371, ಇಂಡಿಯಾ ಕೂಟಕ್ಕೆ 125 ಕೊಟ್ಟಿದೆ. ಇಂಡಿಯಾ ನ್ಯೂಸ್ ಇರಲಿ. ಸೊ ಇದು ಬರೀ ಸ್ಯಾಂಪಲ್ಸ್ ಮೇಲೆ ಹೋಗ್ತಿರೋ ಸರ್ವೆ. ಇಡೀ ಭಾರತ ದೇಶದಲ್ಲಿ ಇವತ್ತು ಏನು ತೊಂದರೆಗಳಾಗ್ತಾ ಇದೆ ಅದನ್ನ ನೋಡಿಕೊಂಡು ಈ ಸರ್ವೆನ ನಂಬಬೇಕು ಅಂತ ನನಗಂತೂ ಅನ್ನಿಸ್ತಾ ಇದೆ. ಓಕೆ, ಯಾರೇ ಆಗಲಿ, ನೀವು ಹೇಳ್ದಂಗೆ ಇವಾಗ ಅಷ್ಟೊಂದು ನರೇಂದ್ರ ಮೋದಿ BJP ಮೇಲೆ, ಸರ್ಕಾರದ ಮೇಲೆ ವಿಶ್ವಾಸ ಇದ್ದರೆ ವೋಟರ್ ಪರ್ಸೆಂಟೇಜ್ ಜಾಸ್ತಿ ಆಗಿರೋದು ನಾವು ಗೆಲ್ಲಿಸ್ಬೇಕಪ್ಪ ನಮ್ಮ ನಾಯಕರನ್ನ, ಎಲ್ಲರೂ ಸೋತೋಗ್ಬಿಡ್ತಾರೆ ಅಂತ ಇರಬೇಕಿತ್ತು. ಅದು ಅಷ್ಟಿದ್ದರೆ ವೋಟ್ ಪರ್ಸೆಂಟ್ ಜಾಸ್ತಿ ಆಗಿರಬೇಕಿತ್ತು. ಜಾಸ್ತಿ ಆದಾಗ ಈ ನಂಬರ್ ಒಪ್ಕೋಬಹುದು. ಇವಾಗ ಈ ನಂಬರ್ ಒಪ್ಪಕ್ಕೆ ಆಗೋದಿಲ್ಲ. ಏನಕ್ಕಂದ್ರೆ ವೋಟರ್ ಪರ್ಸೆಂಟ್ ಕಡಿಮೆ ಆಗಿದೆ, ಪ್ಲಸ್ BJP ಅವ್ರ ಬಿಹೇವಿಯರ್, ನೀವು ಮೊದಲನೇ ಹಂತದ ಚುನಾವಣೆದಿಂದ ಕಡೆಯ ಹಂತದ ಚುನಾವಣೆ ತನಕ ಅವ್ರು ಮಾಡಿರೋ ಏನೇನು ಎಕ್ಸಸೈಸ್ಗಳು, ನರೇಂದ್ರ ಮೋದಿ ಅವ್ರು ತಾವೇ ಖುದ್ದಾಗಿ ಮನೆ ಪ್ರಚಾರ ಮಾಡೋದು ವಾರಣಾಸಿಲಿ, ಯಾವತ್ತೂ ಮಾಡದೇ ಇರೋರು, ಅವ್ರಿಗೆ ಅಷ್ಟು ಭಯ ಬಂದು ಪ್ರಚಾರಕ್ಕೆ ಇಳಿದಿದ್ದಾರೆ ಅಂದ್ರೆ ಈ ಸರ್ವೆಗಳನ್ನ ನಂಬೇಕೋ ನಂಬಾರ್ದು ಅಂತ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇದೆ. ಸ್ಯಾಂಪಲ್ ಸರ್ವೆ ಇದು ನಿಜವಾಗ್ಲೂ ರಿಯಲ್ ಆಗಿ 4ನೇ ತಾರೀಕು ರಿಸಲ್ಟ್ ಬಂದಾಗ ಬಣ್ಣ ಬಯಲಾಗುತ್ತೆ ಅಂತ ಹೇಳಿ. ಜಿ ನ್ಯೂಸ್ ಮ್ಯಾಟ್ರೈಸ್ 353, ಅಲ್ಲಿಂದ ಹಿಡಿದು 368 NDA ಕೊಡ್ತಾ ಇದೆ. ಅದು 118ರಿಂದ 133 ಸೀಟ್ಗಳನ್ನು ಇಂಡಿಯಾ ಕೂಟಕ್ಕೆ ಕೊಡ್ತಾ ಇದೆ. ಅದು ಜಿ ನ್ಯೂಸ್. ಪಿ ಮಾರ್ಕ್ ಆಯಿತು, ಜಿ ನ್ಯೂಸ್ ಆಯಿತು, ಬೇರೆ ಯಾವುದೇ ಸರ್ವೆ ನಾವು ಕನ್ಸಿಡರ್ ಮಾಡ್ತಾ ಇದ್ರು ಕೂಡ 300ಕ್ಕಿಂತ ಕಡಿಮೆ NDAನ ಇಳಿಸ್ತಾ ಇಲ್ಲ. ಎಲ್ಲ 300 ಆ್ಯಂಡ್ ಅಬೌವ್ ಆ ನಂಬರ್ಸನ್ನು ನಾವು ನೋಡ್ತಾ ಇದ್ದೀವಿ NDAಗೆ. ಇಂಡಿಯಾ ಕೂಟ ಇಲ್ಲಿವರೆಗೆ ಬಂದಿರತಕ್ಕಂಥ ಅಂಕಿಅಂಶಗಳಲ್ಲಿ 200ನ್ನು ಎಲ್ಲೂ ದಾಟಿಲ್ಲ ಅವರು. ಇತರರ ಕ್ಯಾಟಗರಿಯಲ್ಲಿ 30ರಿಂದ 47 ಅಥವಾ 30ರಿಂದ 50 ಸೀಟ್ಗಳನ್ನು ನಾವಿಲ್ಲಿ ಈ ಒಂದು ಕಾಲಮಲ್ಲಿ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಈಗ ಚೆಕ್ ಮಾಡೋಣ ನಾವು. ನೋಡಿ, ಇಲ್ಲಿ ಆಕ್ಸಿಸ್ ಇಂಡಿಯಾದ ನಮಗೆ ತಮಿಳುನಾಡಿನ ಸ್ಥಾನಗಳಲ್ಲಿ ನೋಡ್ತಾ ಇದ್ದೀವಿ. ತಮಿಳುನಾಡಲ್ಲಿ 26ರಿಂದ 30 ಇಂಡಿಯಾ ಕೂಟಕ್ಕೆ ಅಂತ ಹೇಳ್ತಾ ಇದ್ದಾರೆ. ತಮಿಳುನಾಡನ್ನು ತೃಪ್ತಿ ಪಟ್ಕೊಳ್ಬಹುದು ಇಂಡಿಯಾ ಕೂಟದವರು. NDAಗೆ ಅಲ್ಲಿ ಕಡಿಮೆ ಸೀಟ್ಗಳನ್ನು ತೋರಿಸ್ತಾ ಇದ್ದಾರೆ, 1ರಿಂದ 3 ಅಂತ. ಇದು ಆಕ್ಸಿಸ್ ಇಂಡಿಯಾ ಎಕ್ಸಿಟ್ ಪೋಲ್ನಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಇಂಡಿಯಾ ನ್ಯೂಸ್ ನೋಡಿದ್ವಿ, ಯಾರೇ ಆದರೂ ಕೂಡ 350 ಅಬವೇ ಇದೆ ಮೇಡಮ್. ನಿಮಗೆ 350 ಆ್ಯಂಡ್ ಅಬವ್ NDAಗಿದೆ. NDAಗೆ 125, 200 ದಾಟಿಲ್ಲ ಯಾರು ಇಂಡಿಯಾ ಕೂಟ. ಇದು 200 ಅಲ್ಲ, ಹೇಳ್ತಿದ್ದೀನಿ, ಕಳೆದ 2 ದಶಕದಿಂದ 2 ಅಂಕಿ ದಾಟಿಲ್ಲ. ಕಾಂಗ್ರೆಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 2 ಅಂಕಿ ಯಾವತ್ತೂ ದಾಟಿಲ್ಲ. ಓಕೆ, ಕಳೆದ 20 ವರ್ಷದಿಂದ. ಓಕೆ, ಯಾವ ಸರ್ವೆ, ಯಾವುದೇ ಸರ್ವೆಯಲ್ಲೂ ಬಂದಿಲ್ಲ. ರಿಯಲ್ ಬರೋದು ಬಿಡಿ, ಸರ್ವೆಯಲ್ಲೂ ಬಂದಿಲ್ಲ. ಇದು ಈಗಲೂ ಬರಲ್ಲ. ಅವರ ಆರ್ಭಟ, ಅರಚಾಟ ಏನೇ ಇದ್ರು ನಾವು ಮಾತಾಡ್ತಾರಲ್ಲ, ಇಡೀ ದೇಶಕ್ಕೆ ನಾವು ಇಲ್ಲಿ 1 ಲಕ್ಷ ರೂಪಾಯಿ ಒಂದು ಮಹಿಳೆ ಕೊಟ್ರೆ ನಿಜವಾಗ್ಲೂ ದೇಶನ, ನೀವೇ ಯೋಚನೆ ಮಾಡಿ, ನೀವು ಅದಕ್ಕೊಂದು ಉತ್ತರ ಕೊಡಿ ಸರ್.
ಹೆಂಗಿದ್ರು ಬರಲ್ಲ, ಈ ತರ ಆದ್ರೂ ಬರ್ಲಿ ಅಂತನ, ಅಥವಾ ಇಲ್ಲಿ ಗ್ಯಾರಂಟಿಗೋಸ್ಕರ ಈ ತರ ಏನಾದ್ರೂ ಜನರು ಒಂದು ಆಸೆ ಪಟ್ಬಿಟ್ಟು ದೇಶ ಅಂತ ಹೇಳಿದಾಗ ಇಲ್ಲಿ ಅವ್ರು ಏನೇ ದುಡ್ಡು ಕೊಡ್ಲಿ ದೇಶ ಮೊದಲು ಅಂತ ಜನ ನೋಡ್ತಾರೆ. ದೇಶದ ಸುಭದ್ರತೆ ಬಗ್ಗೆ ನೋಡ್ತಾರೆ, ದೇಶವನ್ನು ಯಾವ ತರ ಸಮತೋಲನವಾಗಿ ಕಾಪಾಡ್ತಾ ಇದ್ದಾರೆ ಯಾರು ಅಂತ ಹೇಳಿ ನೋಡ್ತಾರೆ. ಅವರು ಒಂದ್ ಲಕ್ಷ ಇಲ್ಲಿ ನೀವು ನೋಡಿದ್ರೆ ಇತ್ತೀಚೆಗೆ ನಿಮ್ಮ ಮಾಧ್ಯಮದಲ್ಲೂ ಬಂತು, ಈ ಪೋಸ್ಟ್ ಆಫೀಸ್ ಅಲ್ಲಿ ಲೈನ್ ನಿಂತ್ಕೊಂಡಿದ್ರು ಪಾಪ ಅಮಾಯಕರು. ನಾನೇ ಒಂದ್ ಕಡೆ ಹೋಗಿ ಹೇಳ್ದೆ ಅವ್ರಿಗೆ, ಮಗು ಎಲ್ಲ ಇಟ್ಕೊಂಡು ನಿಂತ್ಕೊಳ್ಳೋದು ಲೈನ್ ನಿಂತ್ಕೊಂಡು ನೋಡಿದ್ರೆ